ಬೆಳಿಗ್ಗೆ ಎದ್ದ ತಕ್ಷಣ ಬ್ರೂಟಾನ್ ಕೊಡ್ರಿ, ಆಮೇಲೆ ಗ್ವಾದ್ಲಿ ಸ್ವಚ್ಛ ಮಾಡ್ಕೊರಿ, ಆಮೇಲೆ ಫೀಡ್ ಕೊಡ್ರಿ. ಫೀಡ್ ಕೊಟ್ಟ ಮೇಲೆ ನಿಮ್ಮ ಹತ್ರ ಯಾವ ಹೊಟ್ಟು ಅದಾವೆ ಆ ಹೊಟ್ಟನ್ನು ಒಟ್ಟು 3 ಹೊಟ್ಟು ಅಂಕ್ರಿ ಮಾಡ್ಬೇಕು. ಮಧ್ಯಾಹ್ನ ಸೈಲೇಜ್ ಕೊಟ್ಟು ರೆಸ್ಟ್ ಬಿಡ್ಬೇಕು. ಆಮೇಲೆ 4 ಗಂಟೆಯಿಂದ ಹೊಳ್ಳಿ ರೂಟೀನ್ ಸ್ಟಾರ್ಟ್ ಮಾಡ್ಬೇಕು. ಹೊಟ್ಟೆಗಳು ತಿಂದ ಮೇಲೆ ಮಧ್ಯಾಹ್ನ ಮಾತ್ರ ಗ್ಯಾಪ್ ಬಿಡ್ರಿ. ಆಮೇಲೆ ಸಾಯಂಕಾಲಿಂದ ಮತ್ತೆ ಹೊಳ್ಳಿ ಸೇಮ್ ರೂಟೀನ್ ಶುರು ಮಾಡಿರಿ. ಸಾಯಂಕಾಲ 2 ಹೊಟ್ಟು ಕೊಟ್ಟರೆ ಸಾಕು, ಮತ್ತು ಫೀಡ್ ಕೊಟ್ಟರೆ ಸಾಕು. ವೆರಿ ಗುಡ್, ವೆರಿ ಗುಡ್. ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ವಿಷಯ ಹೇಳಲೇಬೇಕು. ಯಾಕಂದ್ರೆ ಮರಿ ಗ್ರೋತ್ ಬರ್ಬೇಕಂದ್ರೆ ಡೈಲಿ ರೂಟೀನ್ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ ಫಾರ್ಮ್ ಮಾಡ್ತಾ ಇದ್ದಾರೆ, ಬಟ್ ನಾಲೆಜ್ ಇದ್ದಾರ ಮಾಡಾಕತ್ತಾರ, ಒಂದಿಷ್ಟು ಜನ ಮಾತ್ರ ನಾಲೆಜ್ ಇಲ್ದನೂ ಮಾಡಾಕತ್ತಾರ. ಯಾಕಂದ್ರೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಾರ, ಕುರಿ ಒಳಗೆ ಡಬಲ್ ಆಕತ್ತೆ ಅಂತ ತಿಳ್ಕೊಂಬಿಟ್ಟಾರ. 1 ಲಕ್ಷದ್ದು 2 ಲಕ್ಷ ಆಕತ್ತೆ ಅಂತ ಹೇಳ್ದಾರ. ಬಟ್ ಅವ್ರು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋದಕ್ಕಾಗಿ ಹೇಳೋದು. ಡಬಲ್ ಅಂಕ್ರಿ ಆಗೋಲ್ಲ, ಬಟ್ ಪೇಮೆಂಟ್ ತೆಗಿಬೋದು. ಆದ್ರೆ ಅದಕ್ಕಾಗಿ ಟೈಮ್ ಕೊಟ್ಟರಷ್ಟು ತೆಗಿಯೋಕ್ಕೆ ಸಾಧ್ಯ, ಅದನ್ನು ಹೇಳ್ತಾನೆ. ಯಾಕಂದ್ರೆ ಅದರ ಜೋಡಿ ಕೆಲಸ ಮಾಡಬೇಕು. ಸ್ವಂತ ಮಾಡಾರ ಬೇರೆ ಯಾರ್ದಾರ ಮೇಲೆ ಕೈ ಊರಿ ಕುಂತ ಮಾಡ್ತೇವಂದ್ರೆ ಡಬಲ್ ಅಲ್ಲ, ಪೇಮೆಂಟು ತೆಗಿಯೋಕ್ಕಾಗೋದಿಲ್ಲ, ಅದನ್ನು ಹೇಳ್ತಾನೆ. ನಾವು ಸ್ವಂತ ಮಾಡ್ತೇವಂದ್ರೆ ಗ್ಯಾರಂಟಿ ಸಕ್ಸಸ್ಫುಲ್ ಆಕೈತಿ, ಪೇಮೆಂಟ್ ತೆಗಿಬೋದು. ಬೇರೆದಾರ ಕೈಯಾಗ ಕೆಲಸ ಮಾಡೋ ಅವಶ್ಯಕತೆ ಬರೋದಿಲ್ಲ. ಹೊಳ್ಳಿ ಮರಿ ಒಳಗೆ ಮಾರ್ಕೆಟ್ನಾಗ ಭಾಳ ತುಟ್ಟಾಗತ್ತಾವು. ಯಾಕಂದ್ರೆ ನಡುವು ಕಮಿಷನ್ ಹೊಡ್ಯಾರ ಜಾಸ್ತಿ ಆಗಿಬಿಟ್ಟಾರ. ಈಗ ಮರಿದು ಹೆಂಗೆ ಸೆಲೆಕ್ಷನ್ ಮಾಡ್ಬೇಕಂದ್ರೆ, ಈಗ ನಾನು ಡೈರೆಕ್ಟ್ ಕುರುಬುರ್ ಅಂತಕ್ಕೆ ಕುರಿಗಾರದಾಗ ಹೋಗಿ ಮರಿ ಕಲೆಕ್ಟ್ ಮಾಡತ್ತೀನಿ. ಯಾಕಂದ್ರೆ ನಾ ಮಾರ್ಕೆಟ್ ಎಲ್ಲ ಅಡ್ಡಾಡಿ ನೋಡಿ ಸರ್ವೆ ಮಾಡಿ ಇವಾಗ ಕುರಿಗಾರ ಕಡೆ ಮರಿ ತೊಗೊಳಕತ್ತೀನಿ. ನನಗೆ ಒಂದಿಟ್ಟು ಮರಿನೂ ಚಲೋ ಸಿಗಾಕತ್ತು, ಹೊಳ್ಳಿ ರೇಟು ಕಡಿಮೆ ಆಕತಿ. ಆದ್ರೆ ಒಂದಿಷ್ಟು ಜನ ಸ್ಪಂದಿಸೋದಿಲ್ಲ. ಅಲ್ಲಿಯೂ ಕುರಿ ಒಳಗೆ ಹಿಂಡನ್ಯಾಗೂ ಸ್ಪಂದಿಸೋದಿಲ್ಲ. ಯಾಕಂದ್ರೆ ಎಲ್ಲರೂ ರೆಸ್ಪಾನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಕಟ್ಗರಿಗೆ ಆದ್ರೆ ಕಡಿಮೆ ರೇಟ್ನಾಗ ಕೊಡ್ತಾರೆ. ಈಗ ಮನಿಮಾರದಾರ ಅಂದ್ರೆ ರೇಟ್ ಒಂದಿಟ್ಟು ಜಾಸ್ತಿನೂ ಹೇಳ್ತಾರೆ. ಬಟ್ ಅದ್ರಾಗ ಒಂದಿಷ್ಟು ಜನ ಚಲೋನೂ ಇರ್ತಾರೆ. ಕಾಕ ಎನ್ನ ಅನ್ಕೋತ ಅವ್ರ ಜೋಡಿ ಸ್ಪಂದಿಸಿದ್ರೆ ಅವರು ನಮ್ಮ ರೇಟಿಗೂ ಕೊಡ್ತಾರೆ, ಹಾಗೇನು ಲಾಸ್ ಮಾಡೋದಿಲ್ಲ, ಒಳ್ಳೆ ಮರಿನೂ ಕೊಡ್ತಾರೆ. ಈಗ ನಾನು ಅಂತಾರ ಒಂದು 40 ಮಂದಿ ನಾ ಫ್ರೆಂಡ್ಶಿಪ್ ಮಾಡ್ಕೊಂಡು ನಾನು ಮಾರ್ಕೆಟಿಗೆ ಹೋಗ್ಬಾರ್ದು ಅನ್ನೋ ಉದ್ದೇಶ. ಯಾಕಂದ್ರೆ ಮಾರ್ಕೆಟ್ನಾಗ ನಾನು ಫಸ್ಟ್ ಬ್ಯಾಚ್ ಅಂತ ಅಂದಿದ್ದೆನಲ್ಲ, ಆವಾಗ ನನಗೆ ಅದರ ರುಚಿ ಇದು. ನೋಡ್ರಿ, ಬೆಸ್ಟ್ ಕ್ವಾಲಿಟಿ ಬ್ರೂಟಾನ ಬೆಳಿಗ್ಗೆನ ಕೊಡೋದು. ಇದು ನಮ್ಮ ಹತ್ರ ಸಿಗುತ್ತೆ. ಆಮೇಲೆ ಗ್ವಾದ್ಲಿ ಸ್ವಚ್ಛ ಮಾಡ್ಕೊಳ್ಬೇಕು. ಗ್ವಾದ್ಲಿ ಸ್ವಚ್ಛ ಮಾಡಿಂದ ಎದಕ್ಕಂದ್ರೆ ಡಸ್ಟ್ ಅದು ಏನು ಉಳಿಬಾರ್ದು. ಪೀಡ್ ಹಾಕ್ತೇವಲ್ಲ, ಏನೋ ಹೊಲಸದು ಇದ್ರೆ ಪೀಡ್ ತಿನ್ನುವಾಗ ಹೊಟ್ಯಾಗ ಹೊಲಸು ಹೋತಂದ್ರೆ ಮರಿಗೆ ಏನಾಕತಿ, ಗ್ರೋತ್ನೆಸ್ ಕಡಿಮೆ ಆಕತಿ. ಅದಕ್ಕೆ ಗ್ವಾದ್ಲಿ ಮಾತ್ರ ಕ್ಲಿಯರಾಗಿ ಸ್ವಚ್ಛ ಮಾಡ್ಕೊರಿ. ಕೆಲಸ ಆಕತಿ ಅಂದ್ರೆ ಮರಿ ಸಕ್ಸಸ್ಸು ಆಕತಿ. ಕೆಲಸ ಮಾಡೋಕ್ಕೆ ಬೇಸರ ಮಾಡ್ಕೊಂಡ್ರೆ ಮರಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಂತ ಮಾಡಂತ ಯಾಕೆ ಅನ್ನೋದಂದ್ರೆ, ನೀವು ಸ್ವಂತ ಮಾಡಿದ್ರೆ ಇಂಟ್ರೆಸ್ಟ್ ಅನ್ನೋದು ಇರ್ತೈತಿ. ಏನೋ ಮಾಡಿದ್ರು ನಿಮಗೆ ಉಳಿತೈತಿ. ಬೇರೆದಾರ ಮೇಲೆ ಕೈ ಊರಿದ್ರೆ ಅವರು ಫಾರ್ಮುಲಿಟಿ ಪೂರ ಮಾಡ್ತಾರೆ. ಎಲ್ಲರೂ ಹಂಗೆ ಇರೋದಿಲ್ಲ, ಬಟ್ ಜಾಸ್ತಿ ಜನ ಬೇಸರ ಮಾಡ್ಕೋಬಾರ್ದು ಅನ್ನೋದಕ್ಕಾಗಿ. ನೋಡಿರಿ, ಶೇಂಗಾದ ಹಿಂಡಿ ಮತ್ತು ಗೊಂಜಾಳ ಅದ್ರ ಜೋಡಿ ಫೀಡ್ ಮಿಕ್ಸ್ ಮಾಡ್ತಾನೆ. ಯಾಕಂದ್ರೆ ಫೀಡ್ ಅಷ್ಟು ಕೊಟ್ಟರೆ ಜಾಸ್ತಿ ಕ್ಯಾಲ್ಕುಲೇಷನ್ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಅದನ್ನು ಮಾತ್ರ ನನ್ನ ಹತ್ರ ಇದ್ದಿದ್ದಕ್ಕೆ ಜಾಯಿಂಟ್ ಮಾಡಿ ಕೊಡತ್ತೇನೆ. ಫೀಡ್ ನಮ್ಮ ಹತ್ರನೂ ಸಿಗ್ತೈತಿ, ಬೇಕಂದ್ರೆ ತರಿಸ್ಕೊಡ್ತಾನೆ ಯಾರಿಗಾರ. ಸೈಲೇಜು ಸಿಗ್ತೈತಿ, ಸೈಲೇಜ್ ಮಾತ್ರ ಸೂಪರ್ ಕ್ವಾಲಿಟಿದು. ನೋಡಿರಿ, ಮರಿ ಯಾವ ಹಿಂದೂ ನಿಂತಿಲ್ಲ. ಬೆಳಗ್ಗೆ ನೀವು ಅಬ್ಸರ್ವೇಷನ್ ಮಾಡೋದು ಮರಿಬಾರ್ದು. ಇದು ಫೀಲ್ಡ್ ಹಾಕಿದ ಮೇಲೆ ಯಾವ ಮರಿ ತಿನ್ನಾಕತ್ತಾವೋ ಯಾವ ಮರಿ ತಿನ್ನಾಕತ್ತಿಲ್ಲ, ಬೆಳಿಗ್ಗೆ ಅರ್ಧ ತಾಸು ಮಾತ್ರ ಸಡ್ನ್ಯಾಗ ನಿಂತು ನೋಡೋದು ಮರಿಬೇಡ್ರಿ. ಒಟ್ಟು ಯಾರು ಹೊಸ್ದಾಗಿ ಮಾಡಾರ, ಮುಂಚೆಯಿಂದ ಮಾಡೋರಿಗೆ ಎಲ್ಲ ಪರಿಚಯ ಇರ್ತೈತಿ, ಎಲ್ಲ ಗೊತ್ತಿರ್ತೈತಿ. ಯಾವ ಮರಿ ಡಲ್ ಆದರೂ ಸಡನ್ನಾಗಿ ರಿಕವರಿ ಮಾಡ್ತಾರೆ. ಬಟ್ ಹೊಸ್ದಾಗಿ ಮಾಡೋರಿಗೆ ಅದಕ್ಕಾಗಿ ಹೇಳಕತ್ತೀನಿ. ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾರೆ, ಕೇಳ್ತಾರೆ. ಬೆಳಿಗ್ಗೆ ಒಂದು ಸ್ವಲ್ಪ ಕಾಲ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಸಾರಿ, ಅದಕ್ಕೆ ಕ್ಷಮೆ ಇರಲಿ. ಮತ್ತು ಸಾಯಂಕಾಲ ಒಂದಿಟ್ಟು ಬಿಜಿ ಇರ್ತೀನಿ. 11 ಗಂಟೆ ಮೇಲೆ ನನಗೆ ಕಾಲ್ ಮಾಡಿದ್ರೆ ನಾ ಅಟೆಂಡ್ ಮಾಡ್ತೇನೆ. ನೋಡ್ರಿ, ನನ್ನ ಪೈಟ್ರ್ ಮರಿ ಮಾತ್ರ ಸೂಪರ್ ಮರ ಆಗ್ತಾವೆ. ಅಂದ್ರೆ ಈಗ ಅವು ಕೊಂಬೋದು ನೋಡ್ರಿ ಅವ್ನು ಹೆಂಗೆ ಬರತ್ತಾವ. ಈಗ ಗಡ್ಡಿನೂ ಹಂಗೆ ಐತಿ, ರ್ಯಾಶು ಹಂಗೆ ಅದಾವೆ. ನಾನು ಒಂದು ಸ್ವಲ್ಪ ಇನ್ನೊಂದಿಷ್ಟು ದಿನ ಹೋಲಿ ಇವ್ನು ಸಪ್ರೇಟಾಗಿ ಕಟ್ಟಬೇಕು ಅನ್ನೋದೈತಿ. ಈಗ ಒಂದಿಟ್ಟು ಹಂಗೆ ಗ್ರೂಪ್ನಾಗ ಬಿಟ್ಟೇನಿ, ತಿನ್ನಲಿ. ಈಗ ಒಂದಿಟ್ಟು ಮಸ್ತಿ ಮಾಡಲಿ, ಆಮೇಲೆ ಸಿಂಗಲ್ ಕಟ್ಟಿ ಮೇಯಿಸ್ಬೇಕು. ಸಡ್ಡಿಗೆ ಮಾತ್ರ ಸಟ್ ಅದು ಬಂದ ಪೈಟ್ರ್ ಮರಿ. ಉಳ್ಕಿದ ಮರಿ ಮಾತ್ರ ಗ್ರೋತ್ನೆಸ್ ಮಾತ್ರ ನನಗೆ ರಿಸಲ್ಟ್ ಬಂದೈತಿ.
ಬೇರೆ ಯಾರ್ಯಾರು ಏನೇನು ಹೇಳ್ತಿರ್ತಾರೆ 8 kg 9 kg, ಬಟ್ ಫೀಡ್ ಹಾಕೋದ್ರಿಂದ ವೇಟ್ ಮಾತ್ರ ಗ್ಯಾರಂಟಿ ಬರ್ತೈತಿ, ಅದು ತಪ್ಪಲ್ಲ. ನೋಡ್ರಿ ನೀರಿನ ಟಬ್ ನಾ ಈ ರೀತಿ ತುಂಬಿಟ್ಟಿರ್ತೇನೆ. ಅದರ ಡೈಲಿ ತೊಳಿತೇನೆ, ಡೈಲಿ ತೊಳೆದು ಫ್ರೆಶ್ ನೀರು ಹಾಕ್ತೇನೆ. ಬೆಳಿಗ್ಗೆ ಒಮ್ಮೆ ತೊಳೆದ ಫ್ರೆಶ್ ನೀರು ಹಾಕಿನಿ ಅಂದ್ರೆ ಮಧ್ಯಾಹ್ನ ಮತ್ತೆ ಹಾಕ್ತೇನೆ. ಅದನ್ನು ಟಬ್ ಮಾತ್ರ ನಾ ಖಾಲಿ ಮಾಡಿ ಕೊಡೋಲ್ಲ, ಯಾಕಂದ್ರೆ ಅದಕ್ಕೆ ನೀರು ಕಂಟಿನ್ಯೂ ಆಗಿ ಕುಡಿಲಿ ಅಂತೇಳಿ. ಬ್ಯಾಸಿಗೆ ಆದರೆ ಬೇರೆ ನೀರು ಬೇಕು, ನಾವು ಎಷ್ಟು ಸಲ ನೀರು ಕುಡಿತೀವಲ್ಲ ಅದಕ್ಕೂ ಕಂಟಿನ್ಯೂ ನೀರು ಬೇಕು. ಅದಕ್ಕೋಸ್ಕರ ನೀರು ಕಂಟಿನ್ಯೂ ತುಂಬಿಡತ್ತೆ ನಾನು. ತೊಗರಿ ಹೊಟ್ಟೆ ಬಂತೆ, ತೊಗರಿ ಹೊಟ್ಟೆ ಮಾತ್ರ ಫುಲ್ಲು ತಿಂತಾವೆ, ಮತ್ತು ಶೇಂಗಾದ ಹೊಟ್ಟನ್ನು ತಿಂತಾವೆ. ನನ್ನ ಹತ್ರ ಹುಳ್ಳಿ ಹೊಟ್ಟೆನೂ ಐತಿ, ಮತ್ತು ಸೋಯಾಬೀನ್ ಹೊಟ್ಟೆ ಐತಿ, ಕಡ್ಲಿ ಹೊಟ್ಟೆ ಐತಿ. ಇದು ಹೊಟ್ಟೆ 3 ಟೈಮ್ ಮಾತ್ರ, ಬೆಳಗ್ಗೆ 3 ಟೈಮ್ ಕೊಟ್ಟಿರ್ತೀನಿ, ಮಧ್ಯಾಹ್ನ ಒಂದು ಸ್ವಲ್ಪ ಸೈಲೇಜ್ ಕೊಡ್ತೇನೆ, ಆಮೇಲೆ ಸಾಯಂಕಾಲ 2 ಹೊಟ್ಟೆ 1 ಪೀಲ್ಡ್, ಆಮೇಲೆ ಕ್ಲೋಸ್ ಮಾಡಿಬಿಡ್ತೇನೆ. ಪೀಲ್ಡ್ ರಾತ್ರಿ ಮಾತ್ರ ಜಾಸ್ತಿ ಕೊಡ್ತೇನೆ ರೀ ನಾನು. ಜಾಸ್ತಿ ಕೊಡೋದ್ರಿಂದ ಏನೈತಲ್ಲ, ರಾತ್ರಿ ಪೂರ ಟೈಮ್ ಸಿಗ್ತದೆ, ಅದಕ್ಕೆ ಡೈಜೆಸ್ಟ್ ಆಕೈತಿ, ಹೊಳ್ಳಿ ನುರಿಸ್ತೈತಿ. ಅದಕ್ಕೆ ರಾತ್ರಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಬೆಳಿಗ್ಗೆ ಒಂದಿಟ್ಟು ಕಡಿಮೆ ಕೊಡ್ತೇನೆ. ಬೆಳಿಗ್ಗೆ ಕಡಿಮೆ ಕೊಡೋದ್ರಿಂದ ಏನು ಲಾಭ ಅಂದ್ರೆ, ನಾವು ಹಗಲಿ ಎಲ್ಲ ಹೊಟ್ಟೆ ಹಾಕ್ತೇವಲ್ಲ, ಅದಕ್ಕೂ ಜಾಗ ಬೇಕು. ಇಲ್ಲತ್ತಂದ್ರೆ ಹೊಟ್ಟೆ ಗಾದ್ಲಾಗ ಹಂಗೆ ಸುಮ್ಮ ಬಿಟ್ಟು ಬಿಡ್ತಾವೆ. ಅದಕ್ಕೋಸ್ಕರ ಏನು ಮಾಡತ್ತೇನೆ, ಹಗಲಿ ಒಂದು ಇಟ್ಟು ಕಡಿಮೆ ಕೊಡ್ತೇನೆ, ರಾತ್ರಿ ಜಾಸ್ತಿ. ಹಗಲಿ ಕೊಡೋದು ಬಿಡ್ತಿರ್ತಾರೆ ಒಬ್ಬೊಬ್ಬರು, ಬಟ್ ನಾನು ಕೊಡ್ತೇನೆ, ಸ್ವಲ್ಪರ ಕೊಡಬೇಕು, ಯಾಕಂದ್ರೆ ಬೇಕಾ. ರಾತ್ರಿ ಮಾತ್ರ ಜಾಸ್ತಿ ಕೊಟ್ಟಿರ್ತೇನೆ. ಮರಿ ನೋಡ್ರಿ, ನಾನು ಒಂದು ಸೈಜ್ ಹೆಂಗೆ ಕಾಣಾಕ್ತಾವೆ, ಪೂರ ಕಾಣ್ತಾವೆ, ಉದ್ದ ಬೀಸ ಮತ್ತು ಗ್ರೋತ್ನೆಸ್ ಸೂಪರ್ ಆಗ್ತಾವೆ. ಸಕ್ಸಸ್ ಗ್ಯಾರಂಟಿ ಈ ಸಲ, ಯಾಕಂದ್ರೆ ಫೀಲ್ಡ್ ಆಯನ್ ಮನಿ ಯೂಸ್ ಮಾಡತ್ತೇನೆ, ಮತ್ತು ಸೈಲೇಜು ತಿನ್ನಾಕತ್ತಾವೆ. ಹೊಳ್ಳೆ ಶೇಂಗಾದ ಹಿಂಡಿ ಮತ್ತು ಬ್ರೂಟಾನ್ ಇವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗೈತೆ ಅಂದ್ರೆ ಗ್ರೋತ್ನೆಸ್ ಸಡನ್ನಾಗಿ ಬರಾಕತ್ತಾವೆ. ಒಟ್ಟು ನಮ್ಮ ಕ್ಯಾಲ್ಕುಲೇಷನ್ ಎಷ್ಟೈತಲ್ಲ ಅಷ್ಟು ಬಂದ್ರೆ ಸಾಕು, ಅಷ್ಟು ಮಾಡ್ಬೇಕು. ಪ್ರಯತ್ನ ಪಟ್ಟರೆ ಫಲ ಐತಿ, ಪ್ರಯತ್ನ ಪಡಬೇಕು. ಈ ಕಡೆ ನೋಡ್ರಿ ನನ್ನ ಪೈಟ್ರ್ ಮರಿ, ಅದ್ರ ಜೋಡಿ ಒಂದು 3 ಮರಿ ಹಾಕೇನಿ. ಯಾಕಂದ್ರೆ ಹೊಸ ಮನೆಗೆ ಬಂದಾಗ ಅವಕ್ಕೂ ಗೊತ್ತಾಗೋಲ್ಲ ಎಲ್ಲಿ ನೀರು ಐತಿ, ಎಲ್ಲಿ ಗಾದ್ಲಿ ಐತಿ, ಎಲ್ಲಿ ಮೇವು ಐತಿ ಅಂತೇಳಿ. ಅದಕ್ಕಾಗಿ ಇವು ಮೊದ್ಲೇಕಿನೂ ಮರಿ ಏನೈತಲ್ಲ ಅದ್ರ ಜೋಡಿ ಒಂದು 4 ಮರಿ ಜಾಯಿಂಟ್ ಮಾಡೇನಿ. ಅದಕ್ಕೆ ಈಗ ಅವೆಲ್ಲ ಕಲಿಸ್ತಾವೆ ನಮ್ಮ ಲಕ್ಕಿ ಎತ್ತಿ. ವೆರಿ ಗುಡ್. ಈಗ ಹೊರಗೆ ಬಿಡ್ಬೇಕಿನ್ನ ವಾಕಿಂಗ್, ಯಾಕಂದ್ರೆ ಬೆಳಿಗ್ಗೆ ಇದ್ರ ಜೋಡಿ ರನ್ನಿಂಗ್ ಮಾಡ್ತೇನೆ ನಾನು. ಒಂದು 3 ಕಿಲೋಮೀಟ್ರ್ ನನಗೂ ಎಕ್ಸಸೈಸ್ ಬೇಕಲ್ಲ, ಅದಕ್ಕೋಸ್ಕರ ಇದ್ರ ಜೋಡಿ ರನ್ನಿಂಗ್. ಹೊಳ್ಳಿ ಚಾರ್ಲಿ ರನ್ನಿಂಗ್ ಮಾಡಿಸ್ತೇನೆ. ಚಾರ್ಲಿ ಮಾತ್ರ ಬೆಳಿಗ್ಗೆ ಅದನ್ನು ರನ್ನಿಂಗ್ ಮತ್ತು ಅದಕ್ಕೆ ಒಂದಿಟ್ಟು ಮಾತು ಕಲ್ಸಾತೇನಲ್ಲ, ಇದು ಲಕ್ಕಿ ಮಾತ್ರ ಎಲ್ಲ ಮಾತು ಕಲ್ತೈತಿ, ಚಾರ್ಲಿಗೂ ಕಲ್ಸಾಕತ್ತೇನೆ. ಚಾರ್ಲಿ ಮಾತ್ರ ಆ್ಯಕ್ಟಿವ್ ಮಾತ್ರ ಫುಲ್ ಐತಿ, ಶಾರ್ಪ್ ಐತಿ, ಎಲ್ಲ ಕೆಲಸ ಕೇಳಾಕತ್ತೈತಿ. ಈಗ 90% ಆಗೈತಿ, ಇನ್ನೊಂದು 10% ಮಾತು ಕಲಿಸೋದು ಬಾಕಿ ಐತಿ, ಕಲಿಸ್ಬೇಕು. ಬಟ್ ದೌಡ್ ಕ್ಯಾಚ್ ಮಾಡ್ತೈತಿ. ಇನ್ನೂ ಒಂದಿಟ್ಟು ನಮ್ಮ ಲಕ್ಕಿ ಕ್ಯಾಚ್ ದೌಡ್ ಮಾಡಲಿಲ್ಲ. ಇದು ಚಾರ್ಲಿ ಮಾತ್ರ ಮಾತುಗಳನ್ನ ದೌಡ್ ಕ್ಯಾಚ್ ಮಾಡ್ತೈತಿ, ಅಂಡರ್ಸ್ಟ್ಯಾಂಡ್ ಐತಿ. ನಾ ಏನು ಹೇಳ್ತಾನೆ ಅದನ್ನ ತಿಳ್ಕೊಳ್ಳೋ ಶಕ್ತಿ ಭಾಳ ಐತಿ ಇದಕ್ಕೆ. ಪ್ರಾಣಿಗಳನ್ನು ಪಳಗಿಸ್ಬೇಕಂದ್ರೆ ಒಂದು ಸ್ವಲ್ಪ ಸೈನ್ ಶಕ್ತಿ ಬೇಕು. ನಾವು ಬಾರ್ಡ್ರಿನಾಗ ನಮಗೆ ಕಲಿಸೋದು ಅದು. ಯಾಕಂದ್ರೆ ನಾವು ಟ್ರೈನಿಂಗ್ ಮಾಡುವಾಗ ಹಕ್ಕಿ ಬಡಿತಾರೆ ರೀ, ಬಡದು ಬೇಯೋದು. ಯಾಕಂದ್ರೆ ನಮ್ಗೆ ಎಷ್ಟು ತಡ್ಕೊಳ್ಳೋ ಶಕ್ತಿ ಐತಿ ಅದನ್ನು ಮಾಡಿಬಿಟ್ಟಿರ್ತಾರೆ. ಇದು ನೋಡ್ರಿ, ಮತ್ತು ಹೊಟ್ಟೆ ಕಡ್ಲಿ ಹೊಟ್ಟೆ ಕೊಡ್ಬೇಕಲ್ಲ, ಅದು ಫಸ್ಟ್ 1-2 ಹೊಟ್ಟೆ ಕೊಟ್ಟಿದ್ನಿ, ಇದೊಂದು 3ನೇ ಹೊಟ್ಟೆ. ಆಮೇಲೆ ಮಧ್ಯಾಹ್ನ ಮಾತ್ರ ಸೈಲೇಜ್ ಕೊಡ್ತೇನೆ, ಸೈಲೇಜ್ ಮಧ್ಯಾಹ್ನ ಇಟ್ಕೊಂಡಿರ್ತಾನೆ. ಈಗ ಒಂದಿಟ್ಟು ನೋಡ್ರಿ ಅವು 2 ತಿಂದಿದ್ದಕ್ಕೆ ರೆಸ್ಟ್ ಮಾಡಾಕತ್ತು. ಈಗ ಜಾಸ್ತಿ ಹಾಕ್ಬಾರ್ದು ಗಾದ್ಲಾಗೂ, ಅದು ಪೂರ ಕಂಪ್ಲೀಟ್ ಆತಂದ್ರೆ ಅದನ್ನು ಒಗ್ಯಾಕೆ ಹೋಗ್ಬೇಡ್ರಿ, ಅದನ್ನು ತೆಗೆದಿಡ್ರಿ, ಮತ್ತು ಸೆಕೆಂಡ್ ಬ್ಯಾಚಿಗೆ ಬರ್ತೈತಿ. ಒಳ್ಳೆ ಕ್ವಾಲಿಟಿ ಇದ್ದಿದ್ದು, ಯಾಕಂದ್ರೆ ಕಾಸ್ಟ್ಲಿ ಇರ್ತೈತಿ, ತೊಗರಿ ಹೊಟ್ಟು ಕಾಸ್ಟ್ಲಿ ಇರ್ತೈತಿ, ಮತ್ತು ಶೇಂಗಾದ ಹೊಟ್ಟು ಕಾಸ್ಟ್ಲಿ ಇರ್ತೈತಿ. ತಿಂದು ಉಳಿದ್ರೆ ಅವ್ನು ಸಪ್ರೇಟಾಗಿ ಒಂದು ಬ್ಯಾಗ್ನಾಗ ಹಾಕಿ ಇಡಬೇಕು, ವೇಸ್ಟ್ ಆಗೋದಿಲ್ಲ. ಇನ್ನೊಂದು ವಿಷಯ ಹೇಳಲೇಬೇಕು ನಿಮ್ಗೆ, ಯಾಕಂದ್ರೆ ನಾ ಈಗ ಫೀಲ್ಡ್ ಬಗ್ಗೆ ಹೇಳೀನಿ. ಫೀಲ್ಡ್ ಮಾತ್ರ ಕೊಡೋದ್ರಿಂದ ಗ್ರೋತ್ ಬರ್ತೈತಿ. ಎಂದಿಷ್ಟು ಜನ ಹೇಳ್ತಿರ್ತಾರೆ 8 kg ಬರ್ತೈತಿ, 9 kg ಬರ್ತೈತಿ 1 ತಿಂಗಳದಾಗ ಅಂಥೇಳಿ. ಬಟ್ ನನ್ನ ಗ್ರೌಂಡ್ ಪ್ರಕಾರ ಅಷ್ಟೇನು ಬಂದಿಲ್ಲ. ಬಟ್ ಗ್ರೋತ್ ಬರೋಕೆ ಮಾತ್ರ ಫೀಲ್ಡ್ ಕೊಡಬೇಕು, ಅದು ಮಾತ್ರ ಖಂಡಿತ. ಯಾಕಂದ್ರೆ ನಾರ್ಮಲ್ ನಾವು ಗೊಂಜಾಳ ಕೊಟ್ಟನೆ ಅದನ್ನು ಕೊಟ್ಟನೆ ಅದ್ರಾಗ ಬರೋದಿಲ್ಲ. ಯಾಕಂದ್ರೆ ಇದ್ರಾಗ ಫೀಡ್ನಾಗ ಏನು ಇರ್ತೈತೆ ಅಂದರೆ ಎಲ್ಲ ಥರದ ಕಾಳು ಮಿಕ್ಸ್ ಇರ್ತೈತಿ, ಹೊಳ್ಳಿ ಮಿನರಲ್ ಮಿಕ್ಚರ್ ಮಿಕ್ಸ್ ಇರ್ತೈತಿ, ಹೊಳ್ಳಿ ಡೈಜೆಷನ್ ಆಗಲಿ ಅಂತೇಳಿ ಪೌಡ್ರ್ ಮಿಕ್ಸ್ ಮಾಡಿರ್ತಾರೆ. ಆ ರೀತಿ ತಯಾರು ಮಾಡಿ ಫೀಲ್ಡ್ ಖರೀದಿ ಮಾಡಿ ಹಾಕಿದ್ರಿಂದ ಲಾಭ ಅಂಕ್ರಿ ಐತಿ, ನುಕ್ಸಾನ್ ಅಂಕ್ರಿ ಇಲ್ಲ. ಫೀಲ್ಡ್ ಹಾಕೋದ್ರಿಂದ ಒಂದಿಷ್ಟು ಜನ ಅಂತಾರೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಹೆಂಗೆ ತೆಗಿಬೋದು, ಏನು ದೊಡ್ಡ ತೊಂದರೆ ಇಲ್ಲ. ಯಾಕಂದ್ರೆ ಮರಿ ಆ ರೀತಿ ಗ್ರೋತ್ ಬಂತಂದ್ರೆ ಆಟೋಮೆಟಿಕ್ ರೇಟೂ ಆಕತಿ, ಬರ್ತೈತಿ. ಹೊಳ್ಳೆ ನನ್ನ ಹತ್ರ ಈಗ ಏನಿಲ್ಲ ಸೈಲೇಜು ಸಿಗ್ತೈತಿ,
ಸೈಲೇಜ್ ಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಗೊಂಜಾಳ ಮಿಕ್ಸ್ ಇದ್ದಿದ್ದು ಮರಿಗಾಗಿ ನಾ ಸಪ್ರೇಟ್ ಸೈಲೇಜ್ ಮಾಡಿಸೇನಿ. ಸೈಲೇಜ್ ಸಿಗ್ತೈತಿ. ಹೊಳ್ಳಿ ಬ್ರೂಟಾನ ಲಿವರ್ ಟಾನಿಕ್ ಬೇಕಂದ್ರೆ ಕಡಿಮೆ ರೇಟ್ನಾಗ ತರಿಸ್ಕೊಡ್ತೀನಿ. ಹೊಳ್ಳಿ ಶೇಂಗಾದ ಹಿಂಡಿ ಬೇಕಂದ್ರೂ ಸಿಗ್ತೈತಿ ನಮ್ಮ ಹತ್ರ. ಬೇಕಂದ್ರೆ ನನಗೆ ಕಾಲ್ ಮಾಡಿರಿ. ಆದರೆ ಬೆಳಿಗ್ಗೆ ನಾ ಕಾಲ್ ಮಾತ್ರ ಅಟೆಂಡ್ ಮಾಡೋಕೆ ಹೋಗಲ್ಲ, ಕ್ಷಮಿಸ್ರಿ. ಯಾಕಂದ್ರೆ ನಾ ಬೆಳಿಗ್ಗೆ 11 ಗಂಟೆ ಮಟ್ಟ ಮಾತ್ರ ಬಿಜಿ ಇರ್ತೇನೆ ಫಾರ್ಮ್ನಾಗ. ಆಮೇಲೆ 4 ಗಂಟೆಯಿಂದ 5 ಗಂಟೆ 6 ಗಂಟೆ ಮಟ್ಟ ಬಿಜಿ ಇರ್ತೇನೆ. ಆವಾಗ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ಲಿಕ್ಕಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಎಷ್ಟು ಸೊಕ್ಕ ಬಂತಪ್ಪ ಅನ್ನೋ ಮಾತು ಬರಬಾರ್ದು. ಯಾಕಂದ್ರೆ ಮೊದ್ಲೇಗ ನಾ ವಿಡಿಯೋದಾಗ ಹೇಳಾಕತ್ತೇನೆ. ಏನೋ ಬೇಕಂದ್ರೆ ನಿಮ್ಗೆ ಏನೋ ಹೊಟ್ಟು ಬೇಕಂದ್ರೂ ಈಗ ತೊಗರಿ ಹೊಟ್ಟು ಒಂದಿಟ್ಟು ಕಾಸ್ಟ್ಲಿ ಆಯ್ತು, ಸೀಸನ್ದಾಗ ಒಂದಿಟ್ಟು ಕಡಿಮೆ ಇತ್ತು. ಈಗ ಬೇಕಂದ್ರು ಆದ್ರೆ 1 ಟನ್ 2 ಟನ್ ಸಿಗೋದಿಲ್ಲ. ಈಗ 5 ಟನ್ ಅದು ಬೇಕಂದ್ರೆ ಹೇಳ್ಬೋದು. ಅದನ್ನು ನಾ ಹೇಳ್ತೇನೆ ಎಲ್ಲಿ ಸಿಗ್ತೈತಿ ಏನು ಅನ್ನೋದು. ಕಾಂಟ್ಯಾಕ್ಟ್ ನಂಬರು ಕೊಡ್ತೇನೆ. ಒಟ್ಟು ಇದು ಏನಂದ್ರೆ ಬಿಸ್ನೆಸ್ ಮಾಡ್ತೇವೆ ಅನ್ನೋರು ಅಷ್ಟೇ ಮಾಡಿರಿ, ಬೇರೆದವ್ರ ಮೇಲೆ ಕೈ ಉರುವಾರ ಮಾಡೋಕೆ ಹೋಗ್ಬೇಡ್ರಿ. ಏನೋ ಬೇಕಂದ್ರು ಮೆಡಿಸನಿಂದ ಹಿಡಿದು ಅದ್ರ ಬಗ್ಗೆ ಫುಡ್ ಬಗ್ಗೆ ಆಯ್ತು, ಶೇಂಗಾದ ಹಿಂಡಿ ಆಯ್ತು, ನಮ್ಮ ಕಡೆ ಸಿಗ್ತೈತಿ.